ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಬೆಲ್ಲದನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬೆಲ್ಲದನ್ನ ಮಾಡೋದು ತುಂಬ ಈಸಿ, ಬಟ್ ಅದರ ಬೆನಿಫಿಟ್ಸು ತುಂಬಾ ಅಧಿಕವಾಗಿದೆ. ಇಲ್ಲಿ 1 ಲೋಟ ಸೊಸೈಟಿ ಅಕ್ಕಿ ಅಥವಾ ಡಿಪೋ ಅಕ್ಕಿನ ತೊಗೊಂಡು ಅದನ್ನು ಚೆನ್ನಾಗಿ 2ರಿಂದ 3 ಸರಿ ವಾಶ್ ಮಾಡಿಟ್ಕೊಂಡು 1-2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ಒಂದು ಸ್ವಲ್ಪ ಏಲಕ್ಕಿ ಹಾಗೆ ಕಾಯಿ, 1 ಹೋಳು ಕಾಯಿ ಪೂರ್ತಿ ಹಾಕಬೇಕು. ಜೊತೆಗೆ ತುಪ್ಪ, ಇದನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ 1 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಇದರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನಮಗೆ ಒಂದು ಜೀರ್ಣಶಕ್ತಿನ ಇಂಪ್ರೂವ್ ಮಾಡುತ್ತೆ, ಹಾಗೆ ಇಮ್ಯುನಿಟಿ ಪವರು. ಇದರಲ್ಲಿ ಕಬ್ಬಿಣ ಅಂಶ ಅಧಿಕವಾಗಿರೋದ್ರಿಂದ ರಕ್ತಹೀನತೆಯಿಂದ ಯಾರು ಬಳಲ್ತಾ ಇದ್ದೀರಾ ಅವರು ಇದನ್ನು ಸೇವಿಸಿದ್ರೆ ನಿಮ್ಮ ಒಂದು ರಕ್ತಹೀನತೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಪವರು ಅಂದರೆ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಕೂದಲು ಉದುರುತ್ತಾ ಇದ್ದರೆ ಇದನ್ನು ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಒಂದು ಏರ್ ಫಾಲ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮತ್ತು ಚರ್ಮದ ಸಮಸ್ಯೆ ಯಾರು ಬಳಲ್ತಾ ಇರ್ತೀರಾ, ಸ್ಕಿನ್ ಹೆಲ್ದಿಯಾಗಿರ್ಬೇಕಂದ್ರೆ ಕೂಡ ಅವರು ಬೆಲ್ಲನ ಯೂಸ್ ಮಾಡ್ತಾ ಬನ್ನಿ. ಮತ್ತು ಜೀರಿಗೆಗೆ ಬೆಲ್ಲನ ಹಾಕಿ ಕುದಿಸ್ಬಿಟ್ಟು ಕುಡಿತಾ ಬಂದರೆ ಅದು ಕೂಡ ನಮ್ಮ ಒಂದು ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡುತ್ತೆ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿ, ಖರ್ಜೂರ. ನಾವು ಈಗ ಅಕ್ಕಿನ ಬೇಯೋಕ್ಕಿಟ್ಟಿದ್ದೀವಲ್ವ, ಇಲ್ಲಿ ಸಪ್ರೇಟ್ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು 1 ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ಈಗ ಇದಕ್ಕೆ ತುಪ್ಪ ಹಾಕಾದ್ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿ ಕೂಡ ನೀವು ಈ ಥರ ಜಜ್ಜಿ ಹಾಕ್ಕೊಳ್ಳಿ. ಪಿಸ್ತಾ ಕೂಡ ಹಾಕ್ಕೊಳ್ಬೋದು, ನಿಮ್ಗೆ ಏನೇನು ಇಷ್ಟ ಡ್ರೈ ಫ್ರೂಟ್ಸ್ ಎಲ್ಲನೂ ಸೇರಿಸ್ಕೊಳ್ಳಿ. ಹಾಗೆ ಇದು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಆ ದ್ರಾಕ್ಷಿ ಇರುತ್ತಲ್ವ ಅದು ಇದರ ದಪ್ಪನೆ ಊದ್ಕೊಳ್ಬೇಕು. ಆ ರೀತಿ ಆದಾಗ ಚೆನ್ನಾಗಿ ಇದು ರೋಸ್ಟ್ ಆಗಿದೆ ಅಂತ ಅರ್ಥ, ಡ್ರೈ ಫ್ರೂಟ್ಸು. ಸೊ ಈಗ ಇದನ್ನು ಸಪ್ರೇಟ್ ಎತ್ತಿ ಇಟ್ಕೊಂಡು, ಈಗ ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಲ್ಲನ ಕಾಯಿಸಿಟ್ಕೊಳ್ಳೋಣ. ಯಾಕಂದರೆ ಅದರಲ್ಲಿ ಗಲೀಜು ಇರುತ್ತಲ್ವ, ಅದನ್ನು ಸೋಸ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ, ಈ ರೀತಿ ಕಾದ್ಮೇಲೆ ಬೆಲ್ಲನ ಸೋಸಿಟ್ಕೊಳ್ಳಿ. ಈಗ ವಿಸಿಲ್ ಬಿಟ್ಟಿದೆ ನೋಡಿ, ಈ ರೀತಿ ಆಗಿದೆ. ಕಾಯಿ ಎಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ಸೇರ್ಕೊಂಡಿದೆ. ಇದನ್ನು ನೀವು ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೋದು, ಇಲ್ಲ ಅದೇ ಬೇಡ ನಮಗೆ ಸ್ಮ್ಯಾಶ್ ಮಾಡೋದು ಅಂದರೆ ಹಾಗೆ ಯೂಸ್ ಮಾಡ್ಕೊಬೋದು. ನೋಡಿ, ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ಮ್ಯಾಶ್ ಮಾಡಿಕೊಂಡು ಈಗ ಇದಕ್ಕೆ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಸೇರಿಸ್ಕೊಂಡ್ರೆ ಬೆಲ್ಲದನ ರೆಡಿ ಆಗುತ್ತೆ. ಮತ್ತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ಬೆಲ್ಲದನ ಮಾಡ್ಕೊಳ್ಳಿಲ್ಲ. ನೀರು ಬೇಡ ಅಂತಂದರೆ ಗಟ್ಟಿಯಾಗಿ ಯೂಸ್ ಮಾಡ್ಬೋದು. ಮತ್ತು ಇದರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದೆ. ಇದರಲ್ಲಿ ಪೋಲೇಟ್ ಹಾಗೆ ಕಬ್ಬಿಣಾಂಶ ಅಧಿಕವಾಗಿರೋದ್ರಿಂದ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ತಲೆನೋವು ಇರ್ಬೋದು, ಇಲ್ಲ ಮುಟ್ಟಿನ ಸಮಸ್ಯೆ, ಡೇಟ್ ಆದಾಗ ಒಂದು ಕೈ ಕಾಲೆಲ್ಲ ಎಳ್ತಾ ಬರುತ್ತೆ, ಹೊಟ್ಟೆ ನೋವು ಬರುತ್ತಲ್ವ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಅದ್ರ ಜೊತೆಗೆ ಒಂದು ವಿಷಕಾರಿ ಅಂಶಗಳನ್ನೆಲ್ಲ ಆಚೆ ಹಾಕೋಕ್ಕೆ ಹೆಲ್ಪ್ ಮಾಡೋದ್ರಿಂದ ಶ್ವಾಸಕೋಶನ ಇದು ಹೆಲ್ದಿಯಾಗಿಡುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಯಾರು ಬಳಲ್ತಾ ಇರ್ತೀರಾ ಅಂಥವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಹಾಗಾಗಿ ಬೆಲ್ಲದನ್ನ ಮಾಡಿಕೊಂಡು ಯೂಸ್ ಮಾಡ್ತಾರೆ, ತುಂಬಾ ಹೆಲ್ದಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.